ಯಾರೋ ಒಂದು ನಟನ ಹಗರಣ, ಓಕೆ, ಒಬ್ಬ ಫಿಲ್ಮ್ ಆ್ಯಕ್ಟರ್ ಲೈಫಲ್ಲಿ ಏನೋ ಆಗ್ಬಿಡುತ್ತೆ, ಅದು ನಾವು ತೋರಿಸ್ತೀವಿ. ಓಕೆ, ತೋರಿಸಿ ಅದನ್ನು ಗಂಟೆಗಟ್ಟಲೆ ದಿನಗಟ್ಟಲೆ ಹೊಡಿತೀವಿ, ನಾವು ಮಾಡ್ತೀವಿ, ಅದನ್ನು ಮಾಡಲ್ಲ ಅಂತಲ್ಲ. ಜನ ಅದಕ್ಕೆ ಬೈತಾರೆ. ಸೊ ನಾವೇನು ಮಾಡ್ತೀವಿ ಅಂದರೆ ಇನ್ನೊಂದು ಕೆಲಸ ಮಾಡಿರ್ತೀವಿ. ನಾನು ಮಾಡಿರೋದು ಹೇಳ್ತಾ ಇರೋದು ನಿಮಗೆ ಎಕ್ಸಾಂಪಲ್. ಇದನ್ನು ಟಿ ವಿ ನೈನಲ್ಲಿ ನಾನು ಒಂದು ಐಡಿಯಾ ಕೊಟ್ಟೆ ನಮ್ಮ ಇವ್ರಿಗೆ, ಸೀನಿಯರ್ಗಳಿಗೆ. ಈ ಮಳೆಯೆಲ್ಲ ತುಂಬ ಕಡಿಮೆ ಆಗಿದೆ, ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಡಿಮೆ ನೀರಲ್ಲಿ ಮತ್ತು ಕಡಿಮೆ ಭೂಮಿನಲ್ಲಿ ಕೆಲವೊಂದು ರೈತರು ತುಂಬ ಒಳ್ಳೆ ಬೆಳೆನ ತೆಗೆದಿದ್ದಾರೆ, ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ಅಂಥವ್ರ ಬಗ್ಗೆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿಗಳು ಮಾಡೋಣ ಅಂತ ನಾನು ಹೇಳಿದೆ. ನಾವು ಅದನ್ನು ಮಾಡಿದ್ವಿ. ಪ್ರೈಮ್ ಟೈಮಲ್ಲಿ ಹಾಕಿದ್ವಿ, 9ರಿಂದ 9:30 10 ಗಂಟೆ ತನಕ ಹಾಕಿದ್ವಿ. ಅದೇ ಟೈಮಲ್ಲಿ ಈ ನಟ ಸ್ಕ್ಯಾಂಡಲ್ ಇದು ಕೂಡ ಬಂತು. ಸೊ ಜನ ಯಾವುದನ್ನು ನೋಡ್ಬೇಕು? ಆ್ಯಕ್ಚುಲಿ ಜನ ನೋಡಬೇಕಾಗಿರೋದು ರೈತರ ಬಗ್ಗೆ ನೋಡಬೇಕು, ಇನ್ಸ್ಪಿರೇಷನಲ್ ಸ್ಟೋರಿಗಳನ್ನ. ಇದನ್ನು ನೀವು ನೋಡಬಾರ್ದು, ಯಾಕಂದರೆ ನೀವು ಯು ಡೋಂಟ್ ಲೈಕ್ ದ್ಯಾಟ್. ನೋ, ಟಿ ಆರ್ ಪಿಗೋಸ್ಕರ ಮಾಡ್ತಾರೆ, ನೋಡಬಾರ್ದಲ್ಲ. ಇಲ್ಲ, ಇದಕ್ಕೆ ಹೈಯೆಸ್ಟ್ ಟಿ ಆರ್ ಪಿ ಬರುತ್ತೆ, ಅದು ಲೋಯೆಸ್ಟ್ ಟಿ ಆರ್ ಪಿ ಬರುತ್ತೆ ಅದಕ್ಕೆ. ಸೊ ಯಾವುದನ್ನು ಬೈತಾ ಇದ್ರು ಅದನ್ನೇ ನೋಡ್ತೀರಾ ನೀವು. ಯಾವುದು ನೀವು ಬೇಕು ಅಂತ ಹೇಳ್ತಾ ಇದ್ರಲ್ಲ, ಯಾವ್ದು ಇರಬೇಕಂತ ಹೇಳ್ತಾರಲ್ಲ, ಅದನ್ನ ನೀವೇ ಸಪೋರ್ಟ್ ಮಾಡ್ತಾ ಇಲ್ಲ. ಒಳ್ಳೆ ಸುದ್ದಿಗಳನ್ನ ಹಾಕಿದ್ರೆ ನೀವು ನೋಡಲ್ಲ, ಒಳ್ಳೆ ಸುದ್ದಿಗಳನ್ನ ಹಾಕಿದ್ರೆ ಅದನ್ನು ಶೇರ್ ಮಾಡಲ್ಲ, ಅದನ್ನು ಸ್ಕ್ರೀನ್ಶಾಟ್ ತೆಗಿಯಲ್ಲ ನೀವು, ಅದನ್ನು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಲ್ಲ ನೀವು. ಕೆಟ್ಟದು ಅಂತ ನಿಮ್ಗೇನು ಅನಿಸುತ್ತೆ ಅದನ್ನೇ ನೋಡ್ತೀರಾ, ಅದನ್ನೇ ಬೈತೀರಾ. ಅಗೇನ್ ನೀವು ಅಂತಂದಾಗ ನೀವಷ್ಟೇ ಅಲ್ಲ, ನಾವು ಅದರಲ್ಲಿ ಇನ್ಕ್ಲೂಡ್ ಇದೀವಿ ಅಂತ ಅನ್ಕೊಳ್ಳಿ. ನಾನು ಅದನ್ನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಮಾತ್ರ ಸುಧಾರಣೆ ಆಗಿ ಅಂತ ಅನ್ಬೇಡಿ, ನಾವು. ಸೊ ನಾವು ನಿಮ್ಮ ರಿಪ್ರೆಸೆಂಟೇಟಿವ್ ಒಂಥರ. ಈಗ ವಿ ಗೆಟ್ ದ ಗೌರ್ಮೆಂಟ್, ವಿ ಡಿಸರ್ವ್ ಅನ್ನೋ ಥರ, ವಿ ಗೆಟ್ ದ ಮೀಡಿಯಾ, ವಿ ಡಿಸರ್ವ್. ಕೆಟ್ಟ ಮೀಡಿಯಾಗಳಿಗೆ ಬೈಯೋದು, ಕೆಟ್ಟ ಪ್ರೋಗ್ರಾಮ್ಗಳಿಗೆ ಟೀಕೆ ಮಾಡುವಂಥ ಹಕ್ಕು ನಿಮ್ಗೆ ಹೇಗಿದೆಯೋ, ಒಳ್ಳೆ ಪ್ರೋಗ್ರಾಮ್ಗಳನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು, ಅದನ್ನು ಶೇರ್ ಮಾಡುವಂಥದ್ದು, ಅದನ್ನು ಹೈಲೈಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಕೂಡ ನಿಮ್ಮ ಮೇಲಿದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.